ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಈಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಗುಡಿಸಿ, ಸೊ ರಂಗೋಲಿ ಕೂಡ ಹಾಕ್ಕೊಳ್ತಿದ್ದೀನಿ. ಇವತ್ತು ನಾನು ಹಾಕ್ತಿರೋ ರಂಗೋಲಿ ಬಂದು 11ರಿಂದ 1. ಸೊ ರಂಗೋಲಿ ಎಲ್ಲ ಹಾಕಿ ಮುಗಿಸಿದಾದ್ಮೇಲೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಸೊ ಪುಳಿಯೋಗರೆ ಮಾಡಿದ್ದೆ. ಅದ್ರ ಜೊತೆ ಬಂದುಬಿಟ್ಟು ಅವ್ರಿಗೆ ಬಾಕ್ಸ್ಗೆ ಹುಳಿ ಮಾಡಿದ್ದೆ ಫ್ರೆಂಡ್ಸ್. ಹುಳಿ ಸಾರು ಮಾಡಿ ಮತ್ತು ರೈಸ್ ಮಾಡಿದ್ದೆ. ಸೊ ಆಮೇಲೆ ಅವರು ಕೆಲ್ಸಕ್ಕೆ ಕೊಟ್ಟಮೇಲೆ ಒಂದು ಅರ್ಧ ಅವರ್ ಬಿಟ್ಟು ನಾನು ಕೂಡ ರೆಡಿಯಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ಈಗ ಟೈಮ್ ಬಂದು 7 ಗಂಟೆ ಆಗಿದೆ, 9 ಗಂಟೆ ಆಗಿದೆ. ಸೊ ಈಗ ತಾನೇ ಎಲ್ಲ ಕೆಲಸನೂ ಮುಗೀತದೆ, ಪೂಜೆ ಕೂಡ ಮಾಡಿದಾಯಿತು. ಸೊ ಈಗ ಹೊರಗಡೆ ಹೋಗಬೇಕು. ಎಲ್ಲಿಗೆ ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ಗೆ ಟಿಫನ್ ಕೊಡಬೇಕು. ಸೊ ಏನಕ್ಕೆ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಸೊ ಟೈಮ್ ಆಗಿದೆ, ಬನ್ನಿ ಫಸ್ಟ್ ಅವ್ರಿಗೆ ಹೋಗಿ ಟಿಫನ್ ಕೊಟ್ಟು ಆಮೇಲೆ ಬರಬೇಕು. ನೀರು ಬೇರೆ ಖಾಲಿ ಆಗಿದೆ, ಹಾಗೆ ಬಂದು ನೀರು ಇಟ್ಕೊಂಬರ್ಬೇಕು. ಎರಡೂ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಸಿಗ್ತೇನೆ. ಅವ್ರು ಹೋಗಿ ಊಟ ಕೊಟ್ಟು ಬಂದಿದ್ದಾಯಿತು. ಸೊ ನಮ್ಮ ಮನೆಯಲ್ಲ ಕೋಳಿಗಳು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕೋಳಿಗಳು ಸೌಂಡ್ ಮಾಡ್ಕೊಂಡಿದೆ. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಯಾಕೋ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗಿದೆ. ಸೊ ಹೋಗಿ ಬರೋಣ ಅಂತ, ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ನೆಮ್ಮದಿಯಾಗಿರುತ್ತಲ್ಲ. ಸೊ ಅದಕ್ಕೆ ಓಪನ್ ಆಗಿದೆ, ಇನ್ನೂ ನೋಡ್ಕೊಂಬಂದೆ ಈಗ ಬರ್ಬೇಕಾದ್ರೆ. ಸೊ ಬನ್ನಿ ಈಗ ಹೊರಡೋಣ ದೇವಸ್ಥಾನಕ್ಕೆ. ಫ್ರೆಂಡ್ಸ್, ಫೈನಲಿ ದೇವಸ್ಥಾನ ಬಂತು, ನಮ್ಮ ಮನೆಯಿಂದ ಪಕ್ಕದ ರೋಡೇ. ಸೊ ನಾನು ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಹೇಳಿದ್ದೆ, ಈ ಶನಿವಾರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಅಂದ್ಕೊಂಡು. ಫಸ್ಟ್ ಟೈಮ್ ಮಾಡಿಸ್ತಿರೋದು ಈ ಥರ ಅಂದ್ಕೊಂಡು. ಬಟ್ ಹೋದ ಶನಿವಾರ ಮಾಡೋಕ್ಕಾಗಿಲ್ಲ, ಈ ಶನಿವಾರನೂ ಆಗಲಿಲ್ಲ. ನೋಡಬೇಕು ಯಾವಾಗ ಅಂತ. ನಾವು ಅಂದ್ಕೊಳ್ಳೋದು ಮಾತ್ರ ಅಲ್ಲ, ದೇವ್ರು ಯಾವಾಗ ಕರೆಸ್ಕೊಂತಾನೋ ಅದು ಹೇಳಬೇಕಲ್ವ. ಸೊ ಇನ್ನೂ ನಮಗೆ ಟೈಮ್ ಬಂದಿಲ್ಲ ಅನಿಸುತ್ತೆ ಪೂಜೆ ಮಾಡಿಸೋದು. ಸೊ ಬನ್ನಿ ದೇವಸ್ಥಾನ ಒಳಗಡೆ ಹೋಗಿ ಸಿಗ್ತೀನಿ. ಫ್ರೆಂಡ್ಸ್, ಬೆಳಗ್ಗೆಯಿಂದ ಯಾಕೋ ಗೊತ್ತಿಲ್ಲ, ಏನೋ ಒಂಥರ ತಲೆನೋವು ಮತ್ತು ಸಿಕ್ಕಾಪಟ್ಟೆ ಏನೋ ಒಂಥರ ಟೆನ್ಷನ್ನು. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ನೆಮ್ಮದಿಯಾಗಿದೆ. ನನಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಆದರೆ ಒಂದೊಂದು ದಿನ ಹೋಗೋದಕ್ಕೆ ಆಗೋದಿಲ್ಲ, ಬೇರೆ ಏನೋ ಕೆಲಸ ಇರುತ್ತೆ. ಈ ನಡುವೆ ಅಂತೂ ನನಗೆ ಕೆಲಸಗಳಂತೂ ಜಾಸ್ತಿ ಹೋಗಿದೆ. ಅಲ್ಲೋಗು ಇಲ್ಲೋಗು, ಅದು ಮಾಡು ಇದು ಮಾಡು ಅಂತ ಅಂದ್ಕೊಂಡು. ಸೊ ಇವತ್ತು ಹೊರಗಡೆ ಹೋಗಿದ್ನೆಲ್ಲ ಹೆಂಗೋ ಅವ್ರಿಗೆ ನಾಷ್ಟ ಕೊಡೋದಕ್ಕೆ ಅಂತ. ಸೊ ಹಾಗೆ ನೋಡ್ಕೊಂಬಂದೆ, ಓಪನಿಂಗ್ ಇತ್ತು. ಸೊ ಈ ಥರ ಹೊರಗಡೆ ಹೋದಾಗ ದೇವಸ್ಥಾನ ನೋಡಿದೆ ಅಂದರೆ ಹೋಗಿಬಿಡ್ತೀನಿ. ಬಟ್ ಇಲ್ಲ, ಒಬ್ಬಳೇ ಮನೇಲೇ ಇದ್ದು ಎಲ್ಲೂ ಹೋಗೋದಿಲ್ಲ. ಬೇರೆ ದೇವಸ್ಥಾನ ಮಾತ್ರ ಹೋಗಬೇಕು ಅಂದರೆ ಯಾಕೋ ಇಂಟ್ರೆಸ್ಟೇ ಬರೋದಿಲ್ಲ ಆ ಟೈಮಲ್ಲಿ. ಸೊ ನಾನು ಹೇಳ್ದಂಗೆ ಏನೋ ಪೂಜೆ ಮಾಡಿಸ್ಬೇಕು ಅಂತ ಇದ್ವಿ, ಅದಕ್ಕೂ ಟೈಮ್ ಬಂದಿಲ್ಲ. ದೇವ್ರಿಗೆ ಯಾವಾಗ ಮಾಡಿಸ್ಕೊಬೇಕು ಅಂತ ಇರುತ್ತೋ ಗೊತ್ತಿಲ್ವಲ್ಲ, ಆವಾಗಲೇ ಮಾಡಿಸ್ಕೊಳ್ತಾರೆ. ಸೊ ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಬನ್ನಿ ಈಗ ಫಸ್ಟು ಮನೆಗೆ ಹೋಗೋಣ. ನೀರು ಬೇರೆ ಬರುತ್ತೆ ಫ್ರೆಂಡ್ಸ್, ನೀರು ಲೋಡ್ ಬರುತ್ತೆ. ಸೊ ಇನ್ನೂ ಬಂದಿಲ್ಲ, ಗಾಡಿ ಈಚೆನೇ ಹಾಕಿದ್ದೀನಿ. ಸೊ ಈಗ ಹೋಗಿ ಫಸ್ಟು ನೀರು ತೊಗೊಂಡ್ಬೇಡ. ಆ್ಯಕ್ಚುಲಿ ನೀರಿಗೆ ಬಂದಿದ್ದೀನಿ, ಬಟ್ ಇವ್ರು ಇನ್ನೂ ಆನ್ ಮಾಡಿಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. 3rd ಸ್ಟೇಜ್ ಹೋಗ್ತಾರಲ್ಲ, ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಬಂದು ನೀರು ಇಟ್ಕೊಂಡಿದ್ದಾಯಿತು ಇಲ್ಲಿ. ಸೊ ಈಗ ಹೊರಡಬೇಕು. 3rd ಸ್ಟೇಜ್ಗೆ ಬಂದಿದೆ ಫ್ರೆಂಡ್ಸ್, ಕಾಲೇಜ್ ಆಪೋಸಿಟು. ಕರೆಂಟ್ ಇಲ್ಲ, ನಾನು ಮರ್ತೇ ಹೋಗಿದ್ದೀನಿ ಕರೆಂಟ್ ಇಲ್ಲ ಅನ್ನೋದು. ನೋಡಿ ಅದೆಲ್ಲ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ. ಮನೆಗೆ ಹೊರಡೋಣ. ಸೊ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಮಿಷಿನ್ ಎತ್ಕೊಂಡಿದ್ದೀನಿ ಹೊಲಿಯೋಣ ಅಂತ. ಸೊ ಮೊನ್ನೆನೇ ಎಲ್ಲ ನಮ್ಮ ಮನೆಯವರು ಹೇಳ್ಕೊಟ್ರು ಹಿಂಗೆ ಹೊಲಿಯೋದು ಏನು ಕತೆ ಅಂತ. ಅದಕ್ಕಿಂತ ಮುಂಚೆ ನನಗೆ ಬರ್ತಿತ್ತು, ಮರ್ತೋಗಿದ್ದೆ. ಸೊ ತುಂಬ ದಿನ ಆಗಿತ್ತು ಅಂತ ಅಂದ್ಕೊಂಡು. ಸೊ ಮೊನ್ನೆ ರಾತ್ರಿ 7 ಗಂಟೆಯಿಂದ 9:30ವರೆಗೂ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ತುಳಿಯೋದು. ಸೊ ನಾನು ತುಳಿತೀನಿ, ಬಟ್ ಅದು ಹಿಂದೆ ಓಡುತ್ತೆ. ಬಟ್ ಈಗ ಕರೆಕ್ಟಾಗಿ ಕಲ್ತಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಏನು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂದರೆ, ಇದು ಫ್ರೆಂಡ್ಸ್, ಇದು ನಮ್ಮದು ಮುಂಚೆ ಡಬಲ್ ಬೆಡ್ ಇತ್ತಲ್ವ. ಸೊ ಅದರದ್ದು ಹಾಕೋದು ಬಟ್ಟೆ ಇದು. ಸೊ ಡಬಲ್ ಬೆಡ್ ಚೇಂಜ್ ಆಗಿ ಇದು ತುಂಬ ಚಿಕ್ಕದಾಗ್ತಿತ್ತು. ಸೊ ಅಲ್ಲಿಗೂ ಯೂಸ್ ಮಾಡ್ತಿದ್ದೆ. ಆಮೇಲೆ ಬಂದು ಇದು ಬೇಡ ಅಂದ್ಬಿಟ್ಟು ಟೇಬಲ್ಗೆ ಯೂಸ್ ಮಾಡ್ತಾಯಿದ್ದೆ. ಈಗ ಬಂದುಬಿಟ್ಟು ಇದು ಸ್ವಲ್ಪ ಲೈಟಾಗಿ ಎಲ್ಲ ಅರ್ಧೋಗಿರೋ ಥರ ಇದೆ. ಸೊ ಈ ಕಡೆ ಎಲ್ಲ ಚೆನ್ನಾಗೇ ಇದೆ ಬಟ್ಟೆ ನೋಡಿ, ಈ ಕಡೆ ಎಲ್ಲ ಚೆನ್ನಾಗೇ ಇದೆ ಬಟ್ಟೆ. ಸೊ ಮಧ್ಯದಲ್ಲಿ ಮಾತ್ರ ಏನಕ್ಕೆ ಆ ಥರ ಆಗಿದೆ ಅನ್ನೋದು ಗೊತ್ತಿಲ್ಲ. ಮಧ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ಈ ಥರ ಆಗೋಗಿದೆ. ಸೊ ಅದಕ್ಕೆ ಇದಿಷ್ಟನ್ನು ಕಟ್ ಮಾಡಿ, ಇನ್ನು ಮಿಕ್ಕಿದೆಲ್ಲ ಕಟ್ ಮಾಡಿ ಕಿಚನ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಿಚನ್ಗೆ, ಆಮೇಲೆ ಊಟ ಆದಮೇಲೆ ನೆಲ ಒರೆಸೋಕ್ಕೆ, ಈ ಥರದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ.
ಸೊ ಇವತ್ತು ನೀರಿಗೋಸ್ಕರ ಕಾಯ್ತಾ ಇದೆ ಫ್ರೆಂಡ್ಸ್. ನಾನು ನಮ್ಮ ಮನೆಯವರು ನೀರಿಗೆ ಹೇಳಿದ್ದೀನಿ ಬರುತ್ತೆ ಅಂತಂದರು. ಸೊ ಇನ್ನೂ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರ್ತಾರೆ ಅಂತ ಅವಾಗಿಂದ ವೆಯ್ಟ್ ಮಾಡಿದೆ ನಾಷ್ಟ ಎಲ್ಲ ಮಾಡಿಕೊಂಡು. ಆದರೂ ಇನ್ನೂ ಅವ್ರು ಬಂದಿಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಈಗ ನಮ್ಮ ಮನೆಯವರು ಇನ್ನೊಂದ್ಸತಿ ಫೋನ್ ಮಾಡಿ ಕೇಳಬೇಕು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತೀನಿ. ಆಲ್ರೆಡಿ 10:15 ಆಯಿತು ಫ್ರೆಂಡ್ಸ್. ಫಸ್ಟು ಬಟ್ಟೆನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಎಷ್ಟೆಷ್ಟು ಸೈಜಲ್ಲಿ ಬೇಕು ಅಂತ. ಇನ್ನೊಂದೇನು ಅಂದರೆ ನನಗೆ ಕಿಚನ್ಗೆ ಬಟ್ಟೆ ಯೂಸೇ ಇಲ್ಲ ಫ್ರೆಂಡ್ಸ್, ಯಾಕಂದರೆ ವೈಪ್ಸ್ ಯೂಸ್ ಮಾಡ್ತಿದ್ನಲ್ಲ, ಸೊ ಅದರಲ್ಲೇ ಎಲ್ಲ ಒರೆಸ್ಕೊಳ್ತಾ ಇದೆ. ಈಗ ಓದ್ಸತಿ ವೈಪ್ಸ್ ಖಾಲಿ ಆಯಿತು ಅಂತಂದಿದ್ದೆ, ಸೊ ಅದಕ್ಕೋಸ್ಕರ ಈಗ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈಗ ದಾರ ಎಲ್ಲ ಹಾಕಿದ್ದಾಯಿತು. ಸೊ ಒಂದ್ಸತಿ ಮಿಷಿನೆಲ್ಲ ಚೆಕ್ ಮಾಡಿಕೊಂಡು, ಹಾಗೆ ಬಟ್ಟೆನೂ ಕೂಡ ಯಾವ್ಯಾವ ಸೈಜಲ್ಲಿ ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನಮ್ಮ ಮನೆಯವ್ರಿಗೆ ಒಂದ್ಸತಿ ಕಾಲ್ ಮಾಡ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನೀರು ಬರುತ್ತೋ ಇರೋ ಕೇಳ್ಕೊಂಡ್ಬಿಡ್ತೀನಿ, ಆಮೇಲೆ ಹೊಲಿತಾ ಇದ್ದಂಗೆ ಮಧ್ಯದಲ್ಲಿ ಬಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಗ ಮಿಷಿನ್ ಎಲ್ಲ ರೆಡಿ ಆಯಿತು. ಬಟ್ಟೆ ಇದೊಂದು ಕಟ್ ಮಾಡ್ಕೊತೀನಿ, ಯಾವ್ಯಾವ ಸೈಜಿಗೆ ಬೇಕು ಅಂತ ಕಟ್ ಮಾಡಿಕೊಂಡು ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಫೈನಲಿ ಇಷ್ಟು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣಕ್ಕೆ ಒಂದು 8 ಬಟ್ಟೆ ಆಗುತ್ತೆ. ಸೊ ಕಿಚನ್ ಯೂಸ್ಗೆಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಆಲ್ರೆಡಿ ಟ್ರಯಲ್ ಕೂಡ ಮಾಡಿದ್ದಾಯಿತು ನೋಡಿ, ಸ್ಟಿಚ್ ಚೆನ್ನಾಗಿ ಬಂದಿದೆ. ಸೊ ಇನ್ನೂ ಒಂದು ಸತಿ ಹಾಕ್ಕೊಳ್ತೀನಿ, 2 ಸತಿ ಹಾಕ್ಕೊಳ್ತೀನಿ. ಸೊ ಹೊಲಿತಾ ಇದ್ದೀನಿ ಅಂತ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ. ಮೊನ್ನೆ ಸ್ಟಕ್ ಆಗ್ತಾ ಇತ್ತು, ಇದು ತಿರ್ಗ್ತಾ ಇದ್ದಿಲ್ಲ, ಚೆನ್ನಾಗಿ ಆಯಿಲ್ ಎಲ್ಲ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಸೊ ಈಗ ಸಾಫ್ಟಾಗಿ ಹೋಗ್ತಾ ಇದೆ. ನೀರು ಬಂತು ಅನ್ಸುತ್ತೆ ಫ್ರೆಂಡ್ಸ್. ಅಲ್ಲ, ಇದೊಂದು ಒಳ್ಳೇದು ಕಲ್ತ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್. ನೀರು ಬಂತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಸ್ಟಿಚ್ ಮಾಡಿ ಫ್ರೆಂಡ್ಸ್ ಹಾಕಿದ್ದೀನಿ. ನೀರು ಬಂತು ಫ್ರೆಂಡ್ಸ್. ಸೊ ನೀರು ಹೊಡಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಈಗ ನೀರು ಹೊಡ್ಸಿದ್ದಾಯಿತು. ಈಗ ಸ್ಟಿಚಿಂಗ್ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಸ್ಟಿಚ್ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್, ಖುಷಿ. ತುಂಬ ವರ್ಷನೇ ಆಗಿತ್ತು ಫ್ರೆಂಡ್ಸ್ ನಾನು ಮಿಷಿನ್ ಮೇಲೆ ಕೂತಿ ಹೊಲ್ದು ಈ ಥರ ಬಟ್ಟೆಗಳೆಲ್ಲ. ಸೊ ತುಂಬ ವರ್ಷದ ಹಿಂದೆ ನಾನು ಹೊಲಿತಿದ್ದೆ ಬಟ್ಟೆನ. ಬಟ್ ಆಮೇಲೆ ಕಂಟಿನ್ಯೂಸ್ ನನಗನ್ಸೋ ಪ್ರಕಾರ ಒಂದು 7-8 ವರ್ಷ ನಾನು ಬಿಟ್ಬಿಟ್ಟಿದ್ದೆ ಅನಿಸುತ್ತೆ. ಸೊ ನನಗೆ ಮರ್ತೇ ಹೋಗಿತ್ತು. ಸೊ ಈಗ ನಮ್ಮ ಮನೆಯವರೆಲ್ಲ ಹೇಳ್ಕೊಟ್ರು. ಸೊ ಅದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಏನೋ ಒಂಥರ ಖುಷಿ ನನಗೆ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಅಂತ. ಸೊ ಫೈನಲಿ ಸ್ಟಿಚಿಂಗ್ ಎಲ್ಲ ಮುಗಿದ್ಮೇಲೆ ಈಗ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋದಿದೆ ಫ್ರೆಂಡ್ಸ್, ಅದನ್ನು ಮುಗಿಸ್ಕೊಳ್ತೀನಿ. ಈಗ ಟೈಮ್ ಬಂದು 4:45 ಆಗಿದೆ. ಸೊ ಮಧ್ಯಾಹ್ನದಿಂದ ಏನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಸ್ವಲ್ಪ ಕೆಲಸಗಳೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೆ. ಏನೇನು ಹಬ್ಬ ಬಂತಲ್ಲ ಅದಕ್ಕೋಸ್ಕರ ಈಚೆ ಕಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವತ್ತು ಸಡನ್ನಾಗಿ ಹಾವು ಕಾಣಿಸ್ಬಿಡ್ತು ಫ್ರೆಂಡ್ಸ್. ಬನ್ನಿ ಏನೆಲ್ಲ ಕ್ಲೀನ್ ಮಾಡಿದ್ದೀನಿ, ಎಷ್ಟು ಕ್ಲೀನ್ ಮಾಡಿದ್ದೀನಿ, ಹಾಗೆ ಹಾವು ಎಲ್ಲಿ ಕಾಣಿಸ್ತು ಅಂತ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆ ಹತ್ರ ಹಿಂಗಿದೆ. ಇದು ಗಿಡ ಅವಾಗ ಬೆಳೀತಾ ಇರುತ್ತೆ, ಅವಾಗ ಕಟ್ ಮಾಡ್ತಾ ಇರ್ತೀವಿ. ಕೇಳ್ಬಿಟ್ಟೆ ಕಟ್ ಮಾಡ್ತೀವಿ. ಸೊ ಕಟ್ ಮಾಡ್ಬೋದು ಅಂತ ಹೇಳಿದರು ಸೊ ಪೂಜಾರಿ ಅವ್ರನ್ನ. ಸೊ ಅದಕ್ಕೋಸ್ಕರ ಕಟ್ ಮಾಡಿದ್ವಿ. ತುಂಬ ಉದ್ದ ಬೆಳೆದ್ಬಿಡುತ್ತೆ ಫ್ರೆಂಡ್ಸ್, ಮತ್ತು ಎಲೆಗಳೆಲ್ಲ ಉದುರ್ತಾ ಇರುತ್ತೆ. ಸೊ ತುಂಬ ನೋಡಿ ಅಲ್ಲಿ ಉದುರ್ತಾ ಇರುತ್ತೆ ಎಲೆಗಳು. ಸೊ ಅದಕ್ಕೋಸ್ಕರ ಆಮೇಲೆ ಇಲ್ಲಿ ಈ ಥರ ಇದೆ ಗಿಡಗಳು, 1-2 ಬೆಳೆಸಿದ್ದೀವಿ. ಅದು ಬಂದು ನುಗ್ಗೆಕಾಯಿದು ಹಾಕಿದ್ವಲ್ಲ ಅದು ಗೆಣಸ್ದು. ಆಮೇಲೆ ಇಲ್ಲಿ ಕರಿಬೇವು ಗಿಡ, ತುಳಸಿ ಗಿಡ, ಅದೇನೋ ಅಂತಾರೆ ಫ್ರೆಂಡ್ಸ್, ಶಿವನಿಗೆ ಇಷ್ಟವಾಗಿರೋದು ಅದೇ ತುಂಬ ಗಿಡನೂ ಏನೋ ಅಂತಾರೆ. ಸೊ ಇದಷ್ಟು
ಬೆಳೀತಾ ಇದೆ. ಸೊ ಲಾಸ್ಟ್ ವ್ಲಾಗಲ್ಲೆಲ್ಲ ನೀವು ನೋಡಿದಂಗೆ ಅಲ್ಲಿ ಲಾಸ್ಟಲ್ಲಿ ಫುಲ್ಲು ಮಣ್ಣು ಥರ ಇತ್ತು, ಫುಲ್ಲು ಗಿಡಗಳು ಎಲ್ಲ. ಸೊ ಆ್ಯಕ್ಚುಲಿ ನಾವು ಈ ಮನೆಗೆ ಬರೋಕ್ಕಿಂತ ಮುಂಚೆ ಇಲ್ಲೆಲ್ಲ ಫುಲ್ಲು ಬಂದು ಗಿಡಗಳೇ ಇದ್ದಿದ್ದು. ಸೊ ಇದಿಷ್ಟನ್ನು ಕ್ಲೀನ್ ಮಾಡಿಕೊಂಡೆ. ಅಲ್ಲೆಲ್ಲ ಕ್ಲೀನ್ ಮಾಡೋಕೆ ಆಗ್ತಾನೆ ಫ್ರೆಂಡ್ಸ್, ಯಾಕಂದರೆ ತೂತಿದೆ ಅಲ್ಲೆಲ್ಲ. ಸೊ ಹೋಗಿ ಕಾಲಿಟ್ರೆ ಒಳಗಡೆ ಹೋಗ್ಬಿಡ್ತಾ ಇದೆ ಅದು. ಸೊ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಪ್ರಾಬ್ಲಮ್ ಏನಂದರೆ ಫ್ರೆಂಡ್ಸ್, ಎಷ್ಟೇ ಗುಡಿಸಿದ್ರು ಅಷ್ಟೇ. ನೋಡಿ 2 ಮರ ಇದೆಯಲ್ವಾ, ಇದು 2 ಮರದಿಂದ ದಿನ ಬೀಳ್ತಾ ಇರುತ್ತೆ ಫ್ರೆಂಡ್ಸ್ ಕಸ. ದಿನ ಇದರಲ್ಲಂತೂ ಅದೇನೋ ಹೂವುಗಳ ಥರ ಇದೆ. ಸೊ ಸಿಕ್ಕಾಪಟ್ಟೆ ಬೀಳ್ತಾನೆ ಇರುತ್ತೆ. ನೋಡಿ ಈಗ ತಾನೇ ಬಿತ್ತು ಅಲ್ಲಿ. ಸೊ ಎಷ್ಟು ಗುಡಿಸಿದ್ರು ಬೀಳ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಅಲ್ಲಿ ಕೊಂಬೆ ಕಟ್ ಮಾಡಿದಾರ, ಅದಾಗದೇ ಬಿದ್ದಿದೆಯೋ ಗೊತ್ತಿಲ್ವ. ಸೊ ಈ ಕಡೆನೇ ಇದೆ. ನಮ್ಮ ಮನೆಯವ್ರು ಬಂದಮೇಲೆ ಅದನ್ನ ಎತ್ತಿ ಆ ಕಡೆ ಹಾಕ್ಸ್ಬೇಕು. ಆಮೇಲೆ ಇಲ್ಲಿ ನೋಡ್ದಂಗೆ ಲಾಸ್ಟ್ ಟೈಮು ಎಕ್ಕದ ಗಿಡದ್ದೆಲ್ಲ ಅಲ್ಲಿ ಇದು ಮಾಡಿದ್ದೆ. ನಮ್ಮನೆಯವರು ಲಾಸ್ಟ್ ಟೈಮ್ ಏನು ಮಾಡಿದರು, ಇಲ್ಲೆಲ್ಲ ಗಿಡಗಳಿತ್ತು ಅಂತ ಹೇಳಿದ್ನಲ್ಲ ಫುಲ್ಲು, ಅದನ್ನು ಅಲ್ಲಿ ಹಾಕ್ಬಿಟ್ಟು ಅವರು ಇದು ಮಾಡಿದರು. ಸೊ ಬೆಂಕಿಗೆ ಹಾಕಿದ್ರು. ಸೊ ಈಗ ನಾನೇನು ಮಾಡಿದೆ, ಅದು ಮಧ್ಯದಲ್ಲಿದೆ. ಸೊ ಗಿಡಗಳೆಲ್ಲ ಇದೆ ಅಲ್ಲಿ. ಸೊ ಬೇಡ ಅಂದ್ಬಿಟ್ಟು ಆ ಕಡೆಗೆ ಲಾಸ್ಟಿಗೆ ತಳ್ತಾ ಇದ್ದೆ ಫ್ರೆಂಡ್ಸ್. ಹಾವು ಸಡನ್ನಾಗಿ ಬಂದುಬಿಡ್ತು. ಸೊ ಸಿಕ್ಕಾಪಟ್ಟೆ ಎಷ್ಟು ಭಯ ಆಯಿತು ಅಂದರೆ ನನಗೆ. ಈಗಲೂ ಅಲ್ಲಿದೆ ನೋಡಿ, ಅದನ್ನು ಅರ್ಧಕ್ಕೆ ತಳ್ಬಿಟ್ಟು ಹಾವು ಎಲ್ಲಿ ಸಿಕ್ತೋ ಅಲ್ಲೇ ಬಿಟ್ಬಿಟ್ಟು ನಾನು ಬೇರೆ ಏನೂ ಮಾಡೋಕ್ಕೋಗಲಿಲ್ಲ. ಸೊ ನಂಗೆ ಸಿಕ್ಕಾಪಟ್ಟೆ ಅಂದರೆ ಭಯ. ನಂದು ಹಳೆ ವ್ಲಾಗ್ಸ್ ಎಲ್ಲ ನೀವು ನೋಡಿದಿದ್ರೆ ಗೊತ್ತಾಗಿರುತ್ತೆ. ನನಗೆ ಜರಿ ಅಂದ್ರೇ ಸಿಕ್ಕಾಪಟ್ಟೆ ಭಯ ಆಯಿತು. ಇನ್ನು ಹಾವು ನೋಡಬೇಕು, ಅದು ಮರಿ ಫ್ರೆಂಡ್ಸ್. ಒಂದು ಇಡೀ ಏನೋ ಇದೆ, ಸಾರಿ ಇಷ್ಟಿದೆ, ಇಷ್ಟು ಇನ್ನೂ ಉದ್ದ ಇದೆ. ಸೊ ಅಷ್ಟಿದೆ, ಉದ್ದಕ್ಕಿತ್ತು. ನೋಡಿದ ತಕ್ಷಣ ಶಾಕ್ ನನಗೆ. ಅದಕ್ಕೆ ಅದನ್ನು ಅಲ್ಲೇ ಬಿಟ್ಬಿಟ್ಟೆ. ನಮ್ಮ ಮನೆಯವ್ರು ಏನಾದರೂ ನೋಡಿದ್ರೆ ಅವರಂತೂ ನಿಜವಾಗ್ಲೂ ಬೈತಾರೆ. ಸೊ ಆದಷ್ಟು ನಾನು ಕ್ಲೀನಾಗಿ ಇಟ್ಕೊಂಡು ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ಆದಷ್ಟು ನೀಟಾಗಿ ಇಡಬೇಕು ಅಂತ ಹೋಗಿರ್ತೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಭಯ. ಆಮೇಲೆ ಇಲ್ಲಿ ಕಲ್ಲಿದೆ ನೋಡಿ, ಈ ಕಲ್ಲು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೀನಿ ಆ ಕಲ್ಲೆತ್ತಿ ಸೈಡ್ಗೆ ಹಾಕಬೇಕು ಅಂತ. ಧೈರ್ಯನೇ ಬರ್ತಾಯಿಲ್ಲ ಫ್ರೆಂಡ್ಸ್, ನನಗೆ ಧೈರ್ಯನೇ ಬರ್ತಾಯಿಲ್ಲ. ಎಷ್ಟೊಂದು ಸತಿ ಅಂದ್ಕೊಂಡ್ಬಿಟ್ಟಿದ್ದೀನಿ ಆ ಕಲ್ಲೆತ್ತಿ ಸೈಡ್ಗೆ ಹಾಕಬೇಕು ಅಂತ. ಆದರೂ ಕೆಳಗಡೆ ಏನಾದರೂ ಇರುತ್ತೆ, ಹಾವಿರುತ್ತೆ, ಜರಿ ಇರುತ್ತೆ ಅಂತ ನನಗೆ ಸಿಕ್ಕಾಪಟ್ಟೆ ಭಯ. ಯಾಕಂದರೆ ನೀವು ನೋಡಿರ್ಬೋದು ಆ ಕಡೆ ಎಲ್ಲ ಹಾಲೋ ಬ್ಲಿಕ್ಸ್ ಇತ್ತಲ್ವ. ಸೊ ಅದನ್ನು ಒಂದು 2-3 ಹಾಲೋ ಬ್ಲಾಕ್ಸ್ ಎತ್ಕೊಂಬಂದು ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಅದನ್ನೆಲ್ಲ ಎತ್ತಬೇಕಾದ್ರೆ ಎಲ್ಲ ನನಗೆ ಜರಿ, ಹಾವು ಕಂಪಲ್ಸರಿ ಕಾಣಿಸಿರುತ್ತೆ. ಸೊ ನಾನು ಅದಕ್ಕೆ ಅದನ್ನೆಲ್ಲ ಏನು ಮುಟ್ಟಕ್ಕೆ ಹೋಗಲ್ಲ. ನಮ್ಮ ಮನೆಯವ್ರು ಈ ಬ್ಲಾಗ್ ನೋಡ್ತಾಯಿದ್ದೆ, ಅವ್ರು ನಿಜವೂ ನನಗೆ ಹೇಳ್ತಾರೆ ಏನಕ್ಕೆ ಅದೆಲ್ಲ ಮಾಡೋಕ್ಕೆ ಹೋದೆ ಅಂತ. ನಾನೇನೋ ಒಂದು ಸ್ವಲ್ಪ ನೀಟಾಗಿರುತ್ತೆ ಅಂತ ಅಂದ್ಕೊಂಡು ಹೋದೆ, ನೀಟಾಗಿ ಹೇಳೋಣ ಅಂತ. ಅದು ನೋಡಿದ್ರೆ ಹಾವು ಕಾಣಿಸ್ಬಿಟ್ಟು ಇದ್ದಿದ್ದು ನನಗೆ ಮೈಂಡ್ ಬ್ಲ್ಯಾಂಕ್ ಆಗೋಗಿದೆ ಫ್ರೆಂಡ್ಸ್. ಅದು ಬೇರೆ ನಾನು ಬಾಗಿಲು ತಗೊಂಡೇ ಇರ್ತೀನಿ ಎನಿ ಟೈಮು. ಅಲ್ಲಿಗೆ ಹಾಕಿದ್ದಾರೆ, ಬಟ್ ಸ್ವಲ್ಪ ಗ್ಯಾಪ್ಸ್ ಇರುತ್ತಲ್ವ ಫ್ರೆಂಡ್ಸ್. ಆ ಗ್ಯಾಪಲ್ಲಿ ಏನಾದರೂ ಹಾವು ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ಭಯ ನನಗೆ. ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಆಗಿದೆ. ಒಳಗಡೆ ಕಿಚನ್ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಏನೋ ಒಂದು ಐಟಮ್ ಬುಕ್ ಮಾಡಿದ್ದೀನಿ ನಾನು, ಅದು ನಾಳೆ ಬರುತ್ತಂತೆ. ಸೊ ಅದು ಬಂದರೆ ನನಗೆ ಆರಾಮಾಗುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನು ಸ್ಟಿಕ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಟೈಮಲ್ಲಿ 5 ಗಂಟೆ ಹೋಗಿದೆ, ಸಾಕಾಗೋಯ್ತು ಫ್ರೆಂಡ್ಸ್. 1.5 ಅವರ್ ಹಿಡ್ದಿದೆ ನನಗೆ ಈ ಕೆಲಸ ಮನುಷ್ಯ. ಅಲ್ಲಿಗೂ ನನಗೆ ಫುಲ್ ನೀಟಾಗಿ ಮಾಡೋಕ್ಕೆ ಆಗಲಿಲ್ಲ. ಅದನ್ನು ಇವತ್ತು ಬೆಂಕಿ ಹಾಕ್ಬಿಟ್ರೆ ಆ ಕಡೆ ಒಂದು ಸ್ವಲ್ಪ ಖಾಲಿ ಕಾಣಿಸುತ್ತೆ. ನೋಡ್ಬೇಕು ಏನು ಮಾಡೋದಂತ ಫ್ರೆಂಡ್ಸ್. ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಕ್ಲಿಯರ್ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ. ಸೊ ಫ್ರೆಂಡ್ಸ್, ಆಮೇಲೆ ಗಿಡಗಳಿತ್ತಲ್ಲ, ಸೊ ಗಿಡಗಳಿಗೆಲ್ಲ ನೀರು ಹಾಕ್ಕೊಳ್ತೀನಿ. ಕರಿಬೇವು ಗಿಡ, ಗೆಣಸು, ನುಗ್ಗೆಕಾಯಿ, ಇದು ತುಳಸಿ ಗಿಡ ಎಲ್ಲದಕ್ಕೂ ನೀರು ಹಾಕ್ಕೊಂಡು, ಹಾಗೆ ಅಲ್ಲೂ ಕೂಡ ಎಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಳ್ಳೋಷ್ಟಲ್ಲಿ ನಮ್ಮ ಮನೆಯವ್ರು ಕೂಡ ಕೆಲಸದಿಂದ ಬಂದರು. ಆಮೇಲೆ ನಾನು ಕೂಡ ಮುಖ ಕೈಗಾಲು ತೊಳ್ಕೊಂಡು, ಸೊ ದೇವ್ರ ದೀಪ ಕೂಡ ಹಚ್ಕೊಂಡೆ. ಆಮೇಲೆ ಮನೇಲಿ ಹಾಲಿತ್ತು ಫ್ರೆಂಡ್ಸ್. ಸೊ ಟೀ ಮಾಡೋಣ ಅಂತ ಟೀ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ. ಆಮೇಲೆ ಬೆಂಕಿ ಹಾಕಿದೆ ಫ್ರೆಂಡ್ಸ್. 6:45 ಹಂಗೆ ಬೆಂಕಿ ಹಾಕ್ಬಿಟ್ಟು, ಆಮೇಲೆ ವೆಜಿಸ್ ಇತ್ತು ಫ್ರೆಂಡ್ಸ್ ಒಂದು ಸ್ವಲ್ಪ ಮನೆಯಲ್ಲಿ. ಸೊ ನಮ್ಮ ಮನೆಯವ್ರಿಗೂ ಅದನ್ನು ಮಾಡಿಕೊಟ್ಟೆ. ಸೊ ಫ್ರೆಂಡ್ಸ್, ಆಮೇಲೆ ತೊಗರಿಕಾಯಿ ತರಿಸಿದ್ರು. ಸೊ ಅದನ್ನು ಹಾಕಿ ಉಪ್ಸಾರು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದ್ದು ಟೇಸ್ಟ್ ಅಂತೂ. ಸೊ ಫೈನಲಿ ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್